ಪ್ರಯಾಗ್ರಾಜ್ಗೆ ಯಾವುದೇ ರೈಲು ರದ್ದಾಗಿಲ್ಲ. ಕೆಲವು ರೈಲುಗಳ ಮಾರ್ಗ ಬದಲಾವಣೆಯನ್ನ ಮಾಡಲಾಗಿದೆ ಅಷ್ಟೇ. ಕೇಂದ್ರ ರೈಲ್ವೆ ಇಲಾಖೆಯಿಂದ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ. ಹೆಚ್ಚುವರಿ ರೈಲಿನ ಸೇವೆಯನ್ನ ಮಾಡಲಾಗ್ತಾ ಇದೆ. ಪ್ರಯಾಗ್ರಾಜ್ಗೆ 4 ನಿಮಿಷಕ್ಕೆ ಒಂದು ರೈಲು. ಯಾವ ರೈಲು ಕೂಡ ರದ್ದಾಗಿಲ್ಲ. ಸುಮ್ಮನೆ ವದಂತಿಗಳು ಹರಡ್ತಾ ಇದೆ. ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ. ಯಾವುದೇ ವದಂತಿಗಳಿಗೆ ಕೇಂದ್ರ ಸರ್ಕಾರದಿಂದ ಅಧಿಕೃತ ಮಾಹಿತಿ ಸಿಗುತ್ತೆ. ಅಲ್ಲಿನ ಸ್ಥಳೀಯ ಸರ್ಕಾರದಿಂದಲೂ ಕೂಡ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಇಲ್ಲಿವರೆಗೂ ಕೂಡ ಅಲ್ಲಿಗೋಗೋದು ರೈಲ್ ರದ್ದಾಗಿದೆಯಂತೆ, ಏನೇನೋ ಆಗೋಗಿದೆಯಂತೆ, ಫ್ಲೈಟ್ಗಳು ರದ್ದಾಗಿ ಹೋಗುತ್ತಂತೆ. ಈ ವದಂತಿಗಳಿಗೆ ಕಿವಿ ಕೊಡಬೇಡಿ. 4 ನಿಮಿಷಕ್ಕೆ ಒಂದು ರೈಲ್ ಇದೆ ಅಲ್ಲಿ. ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಅಯ್ಯೋ, ಇನ್ನು ಅಲ್ಲಿ ಹೆಂಗೆ ಸಿಚುವೇಶನ್ ಇದೆಯೋ, ಹೆಂಗ್ ಪರಿಸ್ಥಿತಿ ಇದೆಯೋ ನೋಡಿ ಅಲ್ಲಿ ದೃಶ್ಯಾವಳಿ ನೋಡಿ. ಇದು ಲೈವ್ ದೃಶ್ಯಾವಳಿ. ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಇಡೀ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಬಹುತೇಕ ಟೀಮ್ ಅಲ್ಲೇ ಇದೆ. ಪ್ರಯಾಗ್ರಾಜ್ನ ಹಲವು ಸೆಕ್ಟರ್ಗಳಲ್ಲಿ ನಿಂತು ಅಲ್ಲಿಂದ ಲೈವ್ ದೃಶ್ಯಾವಳಿಯನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ನೀವೀಗ ನೋಡ್ತಾ ಇರೋದು ಈ ಕ್ಷಣದ ನೇರ ದೃಶ್ಯಾವಳಿ. ಕಾಲ್ತುಳಿತ ಆಗಿತ್ತು, ಸ್ವಲ್ಪ ಅಲ್ಲಿನ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಆದ್ರೆ ಈಗ ಅದನ್ನ ಹತೋಟಿಗೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ. ಈಗ ಮತ್ತೊಮ್ಮೆ ಭಕ್ತರು ತಮ್ಮ ಪಾಡಿಗೆ ಅಲ್ಲಿ ಆಚೆಯಿಂದ ಈಚೆಗೆ ಓಡಾಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನೋಡಿ, ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ಒಂದು ಟ್ಯಾಂಕ್ ಇದೆ. ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆನ ಕೂಡ ಮಾಡಲಾಗಿರುತ್ತೆ. ಏನೇನೋ ವದಂತಿಗಳು, ತಿಂಡಿ ಸಿಗ್ತಾ ಇಲ್ವಂತೆ, ಊಟ ಸಿಗ್ತಾ ಇಲ್ವಂತೆ. ಯಾವುದಕ್ಕೂ ಕಿವಿ ಕೊಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಯಾವುದಕ್ಕೂ ಕಿವಿ ಕೊಡಬೇಡಿ. ನೋಡಿ, ಇಲ್ಲಿ ಓಡಾಡ್ತಾ ಇದ್ದಾರೆ. ಸುಮಾರು 3.5 ಕೋಟಿ ಜನ ಇಲ್ಲಿಯವರೆಗೂ ಪುಣ್ಯಸ್ನಾನವನ್ನ ಮಾಡಿ ತೆರಳಿದ್ದಾರೆ. ನಿನ್ನೆ ಸಂಜೆಯಿಂದನೇ ಶುರುವಾಗಿತ್ತು. 7ವರೆಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿತ್ತು. ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಉತ್ತರ ಪ್ರದೇಶದ ಸಿಎಂ, ದಡದಲ್ಲಿ ನಿಂತು ಯಾರು ಸ್ನಾನವನ್ನ ಮಾಡೋದಕ್ಕೆ ಹೋಗ್ಬೇಡಿ ಅಂತೇಳಿ ಅವರು ರಿಕ್ವೆಸ್ಟ್ ಅನ್ನ ಕೂಡ ಮಾಡಿಕೊಂಡಿದ್ದಾರೆ. मंगल नेपाल के रहने वाले आप मेला खुशबू जगह नहीं गए, आप बड़े बटकेश्वर में चले हैं, आपके साथी बड़े बटकेश्वर में आपकी कुछ इच्छा कर रहे हैं. ಕುಂಭಮೇಳದಲ್ಲಿ ವ್ಯವಸ್ಥೆ ಚೆನ್ನಾಗಿಯೇ ಇದೆ. ನಾನು ಕೂಡ ಕುಂಭಮೇಳಕ್ಕೆ ಹೋಗಿದ್ದೆ ಅಂತೇಳಿ MLC ಸಿಟಿ ರವಿ ಅವರು ಈಗ ಪ್ರತಿಕ್ರಿಯಿಸಿದ್ದಾರೆ. ಜನ ಹೆಚ್ಚಾಗಿ ಹೋಗಿದ್ರಿಂದ ಕಾಲ್ತುಳಿತ ಸಂಭವಿಸಿದೆ. ಮೈಸೂರಲ್ಲಿ ಕೊಟ್ಟಿರುವಂತ ಹೇಳಿಕೆ MLC ಸಿಟಿ ರವಿ ಅವರು. ನೋಡಿ ಏನ್ ಮಾತಾಡಿದಾರಂತೆ. ಕಷ್ಟದಲ್ಲಿ 70 kg. ಈಗ ನಾನೊಂದು 50 kg ತೂಕ ಹೊರಬಲ್ಲೆ ಅಂದರೆ ಕಷ್ಟದಲ್ಲಿ 70 kg ಹೊರಬೋದು. 100 kg ಆದರೆ ಹಾಗೆಯೇ ಅಲ್ಲಿ ನಿರೀಕ್ಷೆ ಮೀರಿ ಭಕ್ತಾದಿಗಳು ಬಂದಿದ್ದಾರೆ. ಸಾಕಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆ, ಸುವ್ಯವಸ್ಥಿತ ರೀತಿಯಲ್ಲೇ ಮಾಡಿದ್ರು. ನಾನು ಹೋಗಿದ್ದೆ 18, 19, 23 ದಿನ ನಾನಲ್ಲಿದ್ದೆ. ಅತ್ಯಂತ ವ್ಯವಸ್ಥಿತವಾಗಿ ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಯೋಜನೆ ಮಾಡಿದ್ರೂ ಕೂಡ ಜನಸಂದಣಿ ನಿನ್ನೆ ನಿರೀಕ್ಷೆ ಮೀರಿದ ಜನಸಂದಣಿ. ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸೋದಿಷ್ಟೇ, ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಕೊಡಲಿ ಮತ್ತು ಅವರ ಆತ್ಮಕ್ಕೆ ಅದು ಬಹುಶಃ ನನಗನ್ಸೋದು ಆ ಒತ್ತಡಗಳಿದೆಯಲ್ಲ, ಬಟ್ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದರು ನಾನು ನೋಡೋ ರೀತಿಯಲ್ಲಿ ಆ ಥರದಲ್ಲಿ. ಇನ್ನು ಖರ್ಗೆ ಸಾಹೇಬ್ರಿಗೆ ಯಾಕೆ ಹಿಂದೂಗಳ ಭಾವನೆಗಳ ಬಗ್ಗೆಯೇ ಆಕ್ಷೇಪ, ಹಿಂದೂಗಳ ಭಾವನೆಯನ್ನೇ ಕೆಣಕುವ ಪ್ರಕ್ರಿಯೆ ಮಾಡ್ತಾರೆ? ಕಾಂಗ್ರೆಸ್ ಪಾರ್ಟಿ ಏನಾದರೂ ಸಂಗಮದಲ್ಲಿ ಇವತ್ತು 3.61 ಕೋಟಿ ಜನರಿಂದ ಸ್ನಾನ ಆಗಿದೆ. ಒಟ್ಟಾರೆ ಕುಂಭಮೇಳದಲ್ಲಿ ಇವತ್ತಿನವರೆಗೆ 19.94 ಕೋಟಿ ಭಕ್ತರಿಂದ ಪುಣ್ಯ ಸ್ನಾನ ಆಗಿದೆ. ಉತ್ತರ ಪ್ರದೇಶ ಸರ್ಕಾರದಿಂದ ಸಿಕ್ಕಿರುವಂತಹ ಅಧಿಕೃತ ಮಾಹಿತಿ. ತಾತ್ಕಾಲಿಕವಾಗಿ ಸಂಗಮ್ ಘಾಟ್ನಲ್ಲಿ ಅಮೃತ ಸ್ನಾನಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ.
ಸಂಗಮದಲ್ಲಿ ನೋಡಿ ಇವತ್ತು ಒಂದೇ ದಿನ ಹತ್ರ 3.5 ಕೋಟಿ ಜನ ಸ್ನಾನ ಮಾಡಿದ್ದಾರೆ. ಇಲ್ಲಿಯವರೆಗೂ ಹತ್ರ 20 ಕೋಟಿ ಜನ ಭಕ್ತರು ಬಂದು ಪುಣ್ಯ ಸ್ನಾನವನ್ನ ಮಾಡಿ ತೆರಳಿದ್ದಾರೆ. शिक्षा करें अंजू देवी शिवा पांडे मनरोरा झारखंड के रहने वाले आप मेला क्षेत्र में जहाँ कहीं भी हो आप भूले भटकेश्वर में चले आए रमाकांत पांडे भूले भटकेश्वर में आपकी प्रशिक्षण ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಿದ್ದಾರೆ. ಯಾರಾದ್ರೂ ತಪ್ಪಿಸ್ಕೊಂಡ್ಬಿಟ್ಟಿದ್ರೆ ಇಂಥವ್ರು ಇಂಥ ಜಾಗದಲ್ಲಿದ್ದಾರೆ ಬನ್ನಿ ಅವ್ರನ್ನ ಮೀಟ್ ಮಾಡಿ, ಯಾರೋ ನಿಮ್ಮ ಸಂಬಂಧಿಕರು, ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಅಥವಾ ತಂದೆ ತಾಯಿ ಅಪ್ಪ ಅಜ್ಜ ಯಾರಾದರೂ ಮಿಸ್ ಆಗಿದ್ರೆ ಅಥವಾ ಸಂಪರ್ಕಕ್ಕೆ ಸಿಗ್ತಿಲ್ಲ ಅಂತಂದರೆ ಅಲ್ಲಿ ಅನೌನ್ಸ್ ಮಾಡುವಂಥ ಜಾಗ ಇದೆ, ಅಲ್ಲಿ ಹೋಗಿ ಅನೌನ್ಸ್ ಮಾಡಿಸ್ತಾರೆ ನಾವಿಂಥ ಜಾಗದಲ್ಲಿ ನಿಂತಿದ್ದೀವಿ ಅಂತ. ಯಾಕಂದ್ರೆ ಎಲ್ಲ ಕಡೆ ಸ್ಪೀಕರ್ಗಳು ಅಳವಡಿಸಿರೋದ್ರಿಂದ ಫೋನ್ ಕಾಂಟ್ಯಾಕ್ಟ್ ಸಿಗದೇ ಇರೋಂಥ ಹಿನ್ನೆಲೆಯಲ್ಲಿ ಆ ಥರ ಸ್ಪೀಕರಲ್ಲಿ ಅನೌನ್ಸ್ ಮಾಡಿದಾಗ ಅವ್ರು ಸಿಗ್ತಾರೆ ಈಸಿಯಾಗಿ. ನೋಡಿ, ಅಷ್ಟು ಜನ 3.5 ಕೋಟಿ ಜನ ಇಲ್ಲಿಯವರೆಗೂ ಅಮೃತ ಸ್ನಾನವನ್ನ ಮಾಡಿ ತೆರಳಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇನ್ನು ಎಷ್ಟು ಜನ ಅಲ್ಲಿ ಇರ್ಬೋದು ಅಂತೇಳಿ, ಎಷ್ಟು ಭಕ್ತರಲ್ಲಿ ನೆರೆದಿದ್ದಾರೆ ಅಂತೇಳಿ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಒಂದು ಕಡೆ ಪೊಲೀಸ್ ಕಂಪ್ಲೀಟ್ ಕಂಟ್ರೋಲ್ ತಗೊಂಡಿದೆ. ಪ್ರಯಾಗ್ರಾಜ್ಗೆ ಯಾವುದೇ ರೈಲು ರದ್ದಾಗಿಲ್ಲ. ಕೆಲವು ರೈಲುಗಳ ಮಾರ್ಗ ಬದಲಾವಣೆಯನ್ನ ಮಾಡಲಾಗಿದೆ ಅಷ್ಟೇ. ಕೇಂದ್ರ ರೈಲ್ವೆ ಇಲಾಖೆಯಿಂದ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಸಿಕ್ಕಿದೆ. ಹೆಚ್ಚುವರಿ ರೈಲಿನ ಸೇವೆಯನ್ನ ಮಾಡಲಾಗ್ತಾ ಇದೆ. ಪ್ರಯಾಗ್ರಾಜ್ಗೆ 4 ನಿಮಿಷಕ್ಕೆ ಒಂದು ರೈಲು. ಯಾವ ರೈಲು ಕೂಡ ರದ್ದಾಗಿಲ್ಲ. ಸುಮ್ಮನೆ ವದಂತಿಗಳು ಹರಡ್ತಾ ಇದೆ. ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ. ಯಾವುದೇ ವದಂತಿಗಳಿಗೆ ಕೇಂದ್ರ ಸರ್ಕಾರದಿಂದ ಅಧಿಕೃತ ಮಾಹಿತಿ ಸಿಗುತ್ತೆ. ಅಲ್ಲಿನ ಸ್ಥಳೀಯ ಸರ್ಕಾರದಿಂದಲೂ ಕೂಡ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಡ್ತಾರೆ. ನೋಡಿ, ಇಲ್ಲಿವರೆಗೂ ಕೂಡ ಅಲ್ಲಿಗೆ ಹೋಗೋದು ರೈಲ್ ರದ್ದಾಗಿದೆಯಂತೆ, ಏನೇನೋ ಆಗೋಗಿದ್ಯಂತೆ, ಫ್ಲೈಟ್ಗಳು ರದ್ದಾಗಿ ಹೋಗುತ್ತಂತೆ. ಈ ವದಂತಿಗಳಿಗೆ ಕಿವಿ ಕೊಡಬೇಡಿ. 4 ನಿಮಿಷಕ್ಕೆ ಒಂದು ರೈಲ್ ಇದೆ ಅಲ್ಲಿ. ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಅಯ್ಯೋ, ಇನ್ನು ಅಲ್ಲಿ ಹೆಂಗೆ ಸಿಚುವೇಶನ್ ಇದೆಯೋ, ಹೆಂಗ್ ಪರಿಸ್ಥಿತಿ ಇದೆಯೋ ನೋಡಿ ಅಲ್ಲಿ ದೃಶ್ಯಾವಳಿ ನೋಡಿ. ಇದು ಲೈವ್ ದೃಶ್ಯಾವಳಿ. ಈ ಕ್ಷಣದ ಲೈವ್ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇದ್ರಿ. ಇಡೀ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಬಹುತೇಕ ಟೀಮ್ ಅಲ್ಲೇ ಇದೆ. ಪ್ರಯಾಗ್ರಾಜ್ನ ಹಲವು ಸೆಕ್ಟರ್ಗಳಲ್ಲಿ ನಿಂತು ಅಲ್ಲಿಂದ ಲೈವ್ ದೃಶ್ಯಾವಳಿಯನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ನೀವೀಗ ನೋಡ್ತಾ ಇರೋದು ಈ ಕ್ಷಣದ ನೇರ ದೃಶ್ಯಾವಳಿ. ಕಾಲ್ತುಳಿತ ಆಗಿತ್ತು, ಸ್ವಲ್ಪ ಅಲ್ಲಿನ ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಆದ್ರೆ ಈಗ ಅದನ್ನ ಹತೋಟಿಗೆ ತರುವಂತ ಕೆಲಸವನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ನಿಯಂತ್ರಣದಲ್ಲಿದೆ. ಈಗ ಮತ್ತೊಮ್ಮೆ ಭಕ್ತರು ತಮ್ಮ ಪಾಡಿಗೆ ಅಲ್ಲಿ ಆಚೆಯಿಂದ ಈಚೆಗೆ ಓಡಾಡ್ತಾ ಇರುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ನೋಡಿ, ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಲ್ಲಿ ಒಂದು ಟ್ಯಾಂಕ್ ಇದೆ. ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆನ ಕೂಡ ಮಾಡಲಾಗಿರುತ್ತೆ. ಏನೇನೋ ವದಂತಿಗಳು, ತಿಂಡಿ ಸಿಗ್ತಾ ಇಲ್ವಂತೆ, ಊಟ ಸಿಗ್ತಾ ಇಲ್ವಂತೆ. ಯಾವುದಕ್ಕೂ ಕಿವಿ ಕೊಡಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಯಾವುದಕ್ಕೂ ಕಿವಿ ಕೊಡಬೇಡಿ. ನೋಡಿ, ಅಲ್ಲಿ ಓಡಾಡ್ತಾ ಇದ್ದಾರೆ. ಸುಮಾರು 3.5 ಕೋಟಿ ಜನ ಇಲ್ಲಿಯವರೆಗೂ ಪುಣ್ಯಸ್ನಾನವನ್ನ ಮಾಡಿ ತೆರಳಿದ್ದಾರೆ. ನಿನ್ನೆ ಸಂಜೆಯಿಂದನೇ ಶುರುವಾಗಿತ್ತು. 7:30ಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಾಗಿತ್ತು. ಮತ್ತೊಂದು ಕಡೆ ಯೋಗಿ ಆದಿತ್ಯನಾಥ್ ಅವರು ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಉತ್ತರ ಪ್ರದೇಶದ ಸಿಎಂ, ದಡದಲ್ಲಿ ನಿಂತು ಯಾರು ಸ್ನಾನವನ್ನ ಮಾಡೋದಕ್ಕೆ ಹೋಗ್ಬೇಡಿ ಅಂತೇಳಿ ಅವರು ರಿಕ್ವೆಸ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ದಾರೆ. मंगल नेपाल के रहने वाले आप मेला क्षेत्र में जहाँ कहीं गए आप भूले भटकेश्वर में चले हैं, आपके साथी भूले भटकेश्वर में आपकी प्रतीक्षा कर रहे हैं।